ನಮಗೆ ಸ್ತೋತ್ರವಾಗಲಿ. ಯೋನನು ಬರೆದ ಗ್ರಂಥ 1ನೇ ಅಧ್ಯಾಯ 17ನೇ ವಚನ. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ಹೌದು ಪ್ರಿಯರೇ, ದೇವರು ಮೀನಿನಿಗೆ ಆಜ್ಞೆ ಕೊಟ್ಟಿದ್ದಾನೆ. ತನ್ನ ಮಗನಾದ ಪ್ರವಾದಿಯಾದಂತ ಯೋನನನ್ನು ನುಂಗಿ 3 ದಿನ ತನ್ನ ಹೊಟ್ಟೆಯಲ್ಲಿ ಇಟ್ಕೋಬೇಕು ಎಂದಾಗ ಆ ಮೀನು ದೇವರ ಮಾತನ್ನು ಕೇಳಿತು. ಅಷ್ಟರಿಗೆ 3 ದಿವಸ ಯೋನನಿಗಾಗಿ ಅದು ಉಪವಾಸ ಮಾಡಿದ. ಪ್ರಿಯರೇ, ಈ ದಿನ ನಾವು ಮನುಷ್ಯರಾಗಿ ನಾವು ವಾರಕ್ಕೆ 1 ದಿವಸ ಕೂಡ ಉಪವಾಸ ಮಾಡೋದಕ್ಕೆ ತುಂಬಾ ಕಷ್ಟಪಡುತ್ತೇವೆ. ಆದ್ರೆ ಮೀನು 3 ದಿವಸ ಏನು ಕೂಡ ತಿನ್ನದ ಹಾಗೆ ತನ್ನ ಉಪವಾಸ ಇದ್ದು ಯೋನನನ್ನು ಸುರಕ್ಷಿತವಾಗಿ ತನ್ನ ಹೊಟ್ಟೆಯಲ್ಲಿ ಕಾಪಾಡಿತು. ಅದಕ್ಕೆ ದೇವರು ಆ ಮೀನನ್ನು ಕೂಡ ಆಶೀರ್ವದಿಸಿ ಇಲ್ಲಿ ವಾಕ್ಯದಲ್ಲಿ ಮೀನು ಅಂತ ಬರೆದಿದೆ. ಆದ್ರೆ ಪ್ರಿಯರೇ, ಈ ದಿನದಿಂದ ನಾವು ನಮ್ಮ ಜೀವನ ಆಶೀರ್ವಾದ ಪಡುವುದಕ್ಕಾಗಿ, ನಮ್ಮ ಕುಟುಂಬಗಳ ಆಶೀರ್ವಾದಕ್ಕಾಗಿ, ಅಷ್ಟೇ ಸೇವೆ ಆಶೀರ್ವಾದ ಪಡುವುದಕ್ಕಾಗಿ ನಾವು ಉಪವಾಸ ಇರೋಣ, ಪ್ರಾರ್ಥನೆ ಮಾಡೋಣ, ಅನೇಕ ಆಶೀರ್ವಾದಗಳನ್ನು ಪಡೆಯೋಣ, ದೇವರಿಗಾಗಿ ನಾವು ಜೀವಿಸೋಣ. ಆದರೆ ಮೀನನ್ನು ಆಶೀರ್ವದಿಸಿ ಮಾಡಿದಂತ ದೇವರು ಇವತ್ತು ನಿನ್ನನ್ನು ನನ್ನನ್ನು ಕೂಡ ಆಶೀರ್ವದಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ, ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಅಂತ ಒಂದು ಆಶೀರ್ವಾದಕರವಾದ ಪ್ರಾರ್ಥನಾ ಜೀವಿತವನ್ನು ಮಾಡುವುದಕ್ಕೆ ಪರಮಾತ್ಮ ತಂದೆ ನಮ್ಮೆಲ್ಲರೂ ಕೂಡ ಸಹಾಯ ಮಾಡಲಿ. ಆಮೆನ್.